ಪ್ರಿಯಾಂಕ್ ಖರ್ಗೆ ಆಪ್ತನ ಕಿರುಕುಳಕ್ಕೆ ಗುತ್ತಿಗೆದಾರ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ರೈಲ್ವೆ ಪೊಲೀಸರಿಂದ ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರ ವಿಚಾರಣೆ ಆಗ್ತಾ ಇದೆ. ಎರಡು ತಂಡಗಳನ್ನ ರಚನೆ ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ ರೈಲ್ವೆ ಪೊಲೀಸ್. ರಾಜು ಕಪ್ಪನೂರ್ ಗ್ಯಾಂಗ್ನಿಂದ ಬೆದರಿಕೆ ದೂರು ಹಿನ್ನೆಲೆಯಲ್ಲಿ ಸಚಿನ್ ಕುಟುಂಬಸ್ಥರ ವಿಚಾರಣೆ ಆಗ್ತಾ ಇದೆ ರೈಲ್ವೆ ಪೊಲೀಸ್. ಖುದ್ದು ಬೀದರ್ನ ನಿವಾಸಕ್ಕೆ ತೆರಳಿ ಪೊಲೀಸರಿಂದ ಸ್ಥಳ ಮಹಜರು ಮಾಡಲಾಗಿದೆ. ಡಿಸಿಪಿ ಲೋಕೇಶ್ ನೇತೃತ್ವದಲ್ಲಿ ಕುಟುಂಬಸ್ಥರ ವಿಚಾರಣೆ. ಈ ಪ್ರಕರಣದಲ್ಲಿ ಎರಡು ತಂಡವನ್ನು ರಚಿಸಿ ತನಿಖೆಗೆ ಮುಂದಾಗಿದ್ದ ರೈಲ್ವೆ ಪೊಲೀಸ್ ಅಧಿಕಾರಿಗಳು ಬೀದರ್ನ ನಿವಾಸಕ್ಕೆ ತೆರಳಿ ಪೊಲೀಸರಿಂದ ಸ್ಥಳ ಮಹಜರು ಮಾಡಲಾಗಿದೆ. ಕುಟುಂಬಸ್ಥರ ವಿಚಾರಣೆ ಮಾಡಲಾಗಿದೆ. ರಾಜು ಕಪ್ಪನೂರು ಗ್ಯಾಂಗ್ನಿಂದ ಬೆದರಿಕೆಯ ದೂರನ್ನ ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಖುದ್ದು ಬೀದರ್ನ ನಿವಾಸಕ್ಕೆ ಹೋಗಿದ್ದಾರೆ ರಾಜ್ಯ ರೈಲ್ವೆ ಪೊಲೀಸ್. ಪ್ರಿಯಾಂಕ್ ಖರ್ಗೆ ಆಪ್ತನ ಕಿರುಕುಳಕ್ಕೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಚುರುಕುಗೊಂಡಿದೆ. ಈಗ ರೈಲ್ವೆ ಪೊಲೀಸರಿಂದ ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರ ವಿಚಾರಣೆ ಆಗ್ತಾ ಇದೆ. ಕಾರಣ ಬೆದರಿಕೆ ದೂರು. ರಾಜು ಕಪ್ಪನೂರ್ ಅಂಡ್ ಗ್ಯಾಂಗ್ನಿಂದ ಬೆದರಿಕೆ ಇದೆ ಅನ್ನುವಂತಹ ದೂರನ್ನ ಕೊಡಲಾಗಿತ್ತು. ಈ ದೂರಿನ ಬೆನ್ನಲ್ಲೇ ಕುಟುಂಬಸ್ಥರ ವಿಚಾರಣೆಯನ್ನ ಮಾಡ್ತಿದ್ದ ಬೀದರ್ನ ನಿವಾಸಕ್ಕೆ ತೆರಳಿ ಪೊಲೀಸರಿಂದ ವಿಚಾರಣೆಗೆ ಒಳಪಡಿಸಲಾಗಿದೆ ಸಚಿನ್ ಕುಟುಂಬಸ್ಥರನ್ನ. ಡಿಸಿಪಿ ಲೋಕೇಶ್ ನೇತೃತ್ವದಲ್ಲಿ ಕುಟುಂಬಸ್ಥರ ವಿಚಾರಣೆ ಆಗ್ತಾ ಇದೆ. ಈ ಪ್ರಕರಣ ಬಹಳಷ್ಟು ಗಂಭೀರತೆಯನ್ನು ಪಡೆದುಕೊಳ್ತಾ ಇದೆ. ರೈಲ್ವೆ ಪೊಲೀಸ್ ಅಧಿಕಾರಿಗಳು ದಾಖಲಾದಂತಹ ಎಫ್ಐಆರ್ ಹಿನ್ನೆಲೆಯಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗ ತನಿಖೆಯ ಹಂತವನ್ನು ಗಮನಿಸ್ತಾ ಇದ್ದೀವಿ. ಕುಟುಂಬಸ್ಥರ ವಿಚಾರಣೆ ಸದ್ಯಕ್ಕಾಗ್ತಿರೋದು. ಡೆತ್ ನೋಟ್ನಲ್ಲಿ ಒಂದಿಷ್ಟು ಪ್ರಮುಖ ವಿಚಾರಗಳು, ಮತ್ತೊಂದಿಷ್ಟು ಜನರ ಕೊಲೆಯ ಸ್ಕೆಚ್ನ ರಹಸ್ಯಗಳು ರಿವೀಲ್ ಆಗಿರೋದು, ಅದು ಒಂದು ರೀತಿಯಾದಂತಹ ಆಯಾಮಗಳನ್ನು ಪಡೆದುಕೊಳ್ತಾ ಇದ್ರೆ, ಮತ್ತೊಂದು ಕಡೆ ರಾಜು ಕಪ್ಪನೂರ್ ಅಂಡ್ ಗ್ಯಾಂಗ್ನಿಂದ ಬೆದರಿಕೆ ಇದೆ ಅನ್ನುವಂಥ ದೂರನ್ನ ಕೊಡಲಾಗಿತ್ತು ಕುಟುಂಬಸ್ಥರಿಂದ. ಈ ದೂರಿನ ಹಿನ್ನೆಲೆಯಲ್ಲಿ ಬೀದರ್ನ ನಿವಾಸಕ್ಕೆ ಹೋಗಿ ಸಚಿನ್ ಕುಟುಂಬಸ್ಥರ ವಿಚಾರಣೆಗೆ ರೈಲ್ವೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಎಕ್ಸ್ಕ್ಲೂಸಿವ್ ಆದಂತ ರಿಪೋರ್ಟ್ ಇದು. ಡಿಸಿಪಿ ಲೋಕೇಶ್ ನೇತೃತ್ವದಲ್ಲಿ ಸಚಿನ್ ಕುಟುಂಬಸ್ಥರ ವಿಚಾರಣೆ ಆಗ್ತಾ ಇದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಪ್ರಕರಣ ಬಹಳಷ್ಟು ಗಂಭೀರತೆಯನ್ನ ಪಡೆದುಕೊಳ್ತಾ ಇದೆ. ಕಲಬುರಗಿಯಲ್ಲಿ ಮತ್ತೊಂದು ಎಫ್ಐಆರ್ ಆಗಿರುವಂತದ್ದು. ಬಿಜೆಪಿ ಮುಖಂಡರು ಕೊಟ್ಟಂತ ಎಫ್ಐಆರ್, ಅಲ್ಲಿ ಆದಂತಹ ಒಂದಿಷ್ಟು ಬೆಳವಣಿಗೆಗಳನ್ನು ಕೂಡ ಗಮನಿಸಿದ್ವಿ. ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮಧ್ಯದಲ್ಲಿ ವಾಗ್ವಾದ. ಪ್ರಿಯಾಂಕ್ ಖರ್ಗೆ ಆಪ್ತನ ಕಿರುಕುಳಕ್ಕೆ ಗುತ್ತಿಗೆದಾರ ಆತ್ಮಹತ್ಯೆ. ಕಾಂಗ್ರೆಸ್ಗೆ ಕಂಟಕವಾಗುತ್ತಾ ಸಚಿನ್ ಆತ್ಮಹತ್ಯೆಯ ಪ್ರಕರಣ. ಬೆಳಗಾವಿಯ ಸಂತೋಷ್ ಆತ್ಮಹತ್ಯೆ ಕೇಸ್ನಲ್ಲಿ ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದು. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ರು ಈಶ್ವರಪ್ಪ. ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿತ್ತು ರಾಜ್ಯದಾದ್ಯಂತ. ಈಗ ಕಾಂಗ್ರೆಸ್ನ ಮಾದರಿಯಲ್ಲಿದೆ ಹೋರಾಟಕ್ಕೆ ಬಿಜೆಪಿ ಮುಂದಾಗುತ್ತಾ ಆ ಸಾಧ್ಯತೆಗಳಿದೆ. ಈ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾವ ರೀತಿಯಾಗಿ ಈಶ್ವರಪ್ಪನವರ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಕಾಂಗ್ರೆಸ್ ಹೋರಾಟವನ್ನ ಮಾಡಿತ್ತು. ಈ ಹಿಂದೆ ಈಶ್ವರಪ್ಪನವರ ರಾಜೀನಾಮೆಯನ್ನ ಪಡೆದುಕೊಂಡಿತ್ತು. ಕೊನೆಗೂ ಕೂಡ ಅದೇ ಮಾದರಿಯ ಹೋರಾಟಕ್ಕೆ ಬಿಜೆಪಿ ಕೂಡ ಮುಂದಾಗುತ್ತಾ. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಕೇಸ್ನಲ್ಲಿ ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದು. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ಕೇಳಿ ಬಂದಿದೆ. ಡೆತ್ ನೋಟ್ ನಲ್ಲೇ ಉಲ್ಲೇಖ ಆಗಿರೋದು ರಾಜು ಕಪ್ಪನೂರ್ ಹೆಸರು. ಸಚಿವ ಖರ್ಗೆ ಆಪ್ತ ರಾಜು ಕಪ್ಪನೂರ್ ಹೆಸರು ಬಂದಿದ್ದಕ್ಕೆ ಖರ್ಗೆಗೆ ಕಂಟಕ. ರಾಜು ಕಪ್ಪನೂರ್ ಸೇರಿ 8 ಜನರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗಿದೆ. ರಾಜು ಕಪ್ಪನೂರ್ ಅಂಡ್ ಗ್ಯಾಂಗ್. ರಾಜು ಕಪ್ಪನೂರ್ ಯಾರು ಅಂತ ನೋಡ್ತಾ ಹೋದ್ರೆ ಪ್ರಮುಖವಾಗಿ ಗೊತ್ತಾಗೋದು ಪ್ರಿಯಾಂಕ್ ಖರ್ಗೆ ಅವರ ಅತ್ಯಾಪ್ತ. ಖರ್ಗೆ ಜೊತೆ ಇರುವಂತಹ ಅನೇಕ ಫೋಟೋಗಳನ್ನ ನಾವು ನೋಡ್ತಾ ಇದ್ದೀವಿ. ಅನೇಕ ವೇದಿಕೆಗಳನ್ನ ರಾಜು ಕಪ್ಪನೂರ್ ಹಂಚಿಕೊಂಡಿರುವಂತದ್ದು.
ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್ ಸಂಪರ್ಕದಲ್ಲಿದ್ದಾರೆ. ಲಿಂಗೇಶ್, ಈ ಒಂದು ಆತ್ಮಹತ್ಯೆಯ ಪ್ರಕರಣ ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಳ್ಳುವಂಥದ್ದು ಕಂಡು ಬರ್ತಾ ಇದೆ ಲಿಂಗೇಶ್. ಅದರಲ್ಲಿ ಪ್ರಮುಖವಾಗಿ ಈಗ ತನಿಖೆಯನ್ನ ಚುರುಕುಗೊಳಿಸಿರುವಂಥದ್ದು ಬೀದರ್ನ ರೈಲ್ವೆ ಪೊಲೀಸ್ ಅಧಿಕಾರಿಗಳು. ಕುಟುಂಬಸ್ಥರ ವಿಚಾರಣೆ ಆಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ? ಹೌದು ಅರುಣ್, ಈಗಾಗಲೇ ಏನೊಂದು ಮೊನ್ನೆ ಈ ಒಂದು ಸಚಿನ್ ಅವರ ಆತ್ಮಹತ್ಯೆ ಬಳಿಕ ಪ್ರಕರಣ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ಬಳಿಕ ನಿನ್ನೆ ರಾತ್ರಿಯಿಂದ ಚುರುಕುಗೊಂಡಿರುವಂತ ರೈಲ್ವೆ ಪೊಲೀಸರು ಏನೊಂದು ಹುಬ್ಬಳ್ಳಿಯ ಡಿಸಿಪಿ ಅವರ ನೇತೃತ್ವದಲ್ಲಿ ತನಿಖೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಕುಟುಂಬಸ್ಥರ ಬೇಡಿಕೆ ಏನಂತಂದ್ರೆ, ಆ ಒಂದು ಡೆತ್ ನೋಟ್ ನಲ್ಲಿ ಏನೊಂದು ಸಚಿನ್ ಅವರು ಬರೆದಿಟ್ಟಿರುವಂತ ಹೆಸರುಗಳು ಏನಿದಾವೆ ಅವರ ವಿರುದ್ಧ ಕೂಡಲೇ ಕ್ರಮ ಆಗ್ಬೇಕು. ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ, ಒಂದು ಪ್ರಾಮಾಣಿಕ ಗುತ್ತಿಗೆದಾರ ಇವತ್ತು ಸಾವನ್ನಪ್ಪಿದ್ರು, ಅವರ ಒಂದು ಅರೆಸ್ಟ್ ಮಾಡ್ಲಿಕ್ಕೂ ಕೂಡ ಸರ್ಕಾರ ಮುಂದೆ ಬರ್ತಾ ಇಲ್ಲ. ಇನ್ನು ಈಗಾಗಲೇ ಏನೊಂದು ರಾಜ್ಯ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಬೇಜವಾಬ್ದಾರಿತನ ತೋರಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಟೋಟಲಿ ಏನಂತಂದ್ರೆ ಏನೊಂದು ಆ ಒಂದು ಲೆಟರ್ ನಲ್ಲಿ ಇದಾರೆ, ರಾಜು ಕಪ್ನೂರ್ ಆಗಿರ್ಬೋದು, ನಂದಕುಮಾರ್ ಅಂತ ಏನಿದ್ದಾರೆ, ವಿಕಾಸ್ ಆಗಿರ್ಬೋದು, ಟೋಟಲಿ 8 ಜನರ ಹೆಸರನ್ನ ಸಚಿನ್ ಬರೆದಿಟ್ಟಿರುವಂತದ್ದು. ಈ 8 ಜನರ ವಿರುದ್ಧ ಕೂಡಲೇ ರಾಜ್ಯ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕು. ತಮ್ಮನಿಗೆ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಅಂತ ಅವರ ಟೋಟಲಿ ಆ ಮನೆಯಲ್ಲಿರುವಂತ 5 ಜನ ಅಕ್ಕಂದಿರು ಒಂದು ಅಳಲು ತೋಡ್ಕೊಳ್ತಾ ಇರುವಂತದ್ದು. ಆದ್ರೆ ನಿನ್ನೆ ಏನೊಂದು ಆಕ್ಟಿವ್ ಆದಂತ ರೈಲ್ವೆ ಇಲಾಖೆ ಪೊಲೀಸರು ಸ್ಥಳ ಮಹಜರಿಗೆ ಮುಂದಾಗಿರುವಂತದ್ದು. ಏನೊಂದು ರಾಜು ಕಪ್ನೂರು ಇವರ ಮನೆಗೆ ಬಂದು ಬೆದರಿಕೆ ಹಾಕಿದ್ದ. ಶಿವನಗರದ ಬಾಡಿಗೆ ಮನೆಯಲ್ಲಿದ್ರು ಆ ಒಂದು ಸಂದರ್ಭದಲ್ಲಿ ಆ ಒಂದು ಮನೆ ಆಗಿರ್ಬೋದು, ಈಗಿರುವ ಒಂದು ಗುಂಪಾದಲ್ಲಿರುವಂತ ಮನೆ, ಹೀಗೆ ಮನೆ ಎಲ್ಲೆಲ್ಲಿ ಬಂದು ಈ ರಾಜು ಕಪ್ನೂರ್ ಯಾವ ರೀತಿ ಬೆದರಿಕೆ ಹಾಕಿದ್ದ, ಏನೇನು ಮಾತನಾಡಿದ್ದ. ಇನ್ನು ರಾಜು ಕಪ್ನೂರ್ ಅವ್ರ ಜೊತೆಗೆ ಬಂದಂತವ್ರು ನಿಮ್ಮ ತಮ್ಮ 25 kg ಇಲ್ಲ ತುಳಿದ್ರೆ ಏನಂತಂದ್ರೆ ಬೆಂಗಳೂರಿನಲ್ಲೇ ಅವನಿಗೆ ಮುಗಿಸ್ಬಿಡ್ತಿದೀವಿ ಎಂಬ ಬೆದರಿಕೆ ಕೂಡ ಹಾಕಿದ್ರು ಅಂತ ಹೇಳಲಾಗುತ್ತೆ. ಹೀಗಾಗಿ ಟೋಟಲಿ ಏನೇನೆಲ್ಲ ನಡೆದಿತ್ತು ಈ ಒಂದು 2 ತಿಂಗಳ ನಡುವೆ, ಏನೊಂದು ರಾಜು ಕಪ್ನೂರ್ ಆಗಿರ್ಬೋದು, ಸಚಿನ್ ಇವರು ಟೆಂಡರ್ ಸಂಬಂಧ ಏನೊಂದು ಬೆಂಗಳೂರಿಗೆ ಹೋಗಿದ್ರು ಅಂತ ಹೇಳಲಾಗುತ್ತೆ. ಆ ಒಂದು ಪತ್ರದಲ್ಲೂ ಉಲ್ಲೇಖ ಇದೆ. ಆ ಬೆಂಗಳೂರಿನಿಂದ ಕಲಬುರ್ಗಿಗೆ ಏನು ವಾಪಸ್ ಬರ್ತಾರೆ, ಕಲಬುರ್ಗಿಗೆ ಬಂದ ತಕ್ಷಣದಿಂದಲೇ ಏನಂತಂದ್ರೆ ಈ ಒಂದು ಇವರ ನಡುವೆ ಬಿರುಕು ಉಂಟಾಗಿರುವಂತದ್ದು. ಹಣದ ವಿಚಾರವಾಗಿ 1 ಕೋಟಿ ರೂಪಾಯಿ ಹಣ ಕೊಡಬೇಕು, ಈ ಒಂದು ಸಚಿನ್ ಕೊಡಬೇಕು ಅಂತ ರಾಜು ಕಪ್ನೂರ್ ಆರೋಪ ಮಾಡಿರುವಂತದ್ದು. ಟೋಟಲಿ ಈ ಒಂದು ಏನೇನು ನಡೆದಿತ್ತು ಎಂಬುದರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿ ಕಲೆ ಹಾಕಿರುವಂತದ್ದು. ಇನ್ನು ಮತ್ತೊಂದು ಕಡೆ ಇದು ಬಿಜೆಪಿ ಅವರಿಗೆ ಒಂದು ರಾಜಕೀಯ ಥ್ಯಾಂಕ್ ಯು ಲಿಂಗೇಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.